ದಿನಾಂಕ 1/12/2024 ಸಮಯ ಮಧ್ಯಾಹ್ನ 12 ಕಂತಿನ ಹಣಕ್ಕೆ ಬಿದ್ದಿತ್ತು ಬ್ರೇಕ್. ಎಸ್, ಬಾಗಲಕೋಟೆ ತಾಲೂಕಿನ ಭಗವತಿ ಗ್ರಾಮದಲ್ಲಿ 8ರಿಂದ 9 ಮನೆಗಳನ್ನ ಅರ್ಧಂಬರ್ಧ ಕಟ್ಟಿದ್ರು. ಇವರು ಹಳೆ ಮನೆಯಲ್ಲಿ ಹಂಗೋ ಹಿಂಗೋ ಇದ್ರು. ಆದ್ರೆ ಸರ್ಕಾರದ ವಸತಿ ಯೋಜನೆಯಲ್ಲಿ ಮನೆಗೆ ಹಣ ಕೊಡ್ತೀವಿ, ಮನೆ ಕಟ್ಕೊಳ್ಳಿ ಅಂದ್ರು. ಗ್ರಾಮ ಪಂಚಾಯಿತಿಯವರು ಅಂಬೇಡ್ಕರ್ ಬಸವ ವಸತಿ ಯೋಜನೆಯಲ್ಲಿ ಫಲಾನುಭವಿಗಳನ್ನ ಗುರುತಿಸಿದ್ರು. ಮೊದಲ ಕಂತಿನ ಹಣ ಬಿಡುಗಡೆ ಆಯಿತು. ಆಮೇಲೆ GPS ಮಾಡಿಕೊಂಡು ಹೋದ್ರು. ಆಮೇಲೆ ಹಣವೇ ಬರಲಿಲ್ಲ. ಹೀಗಾಗಿ ಜಿಲ್ಲೆಯಲ್ಲಿ ಸಾವಿರಾರು ಮನೆಗಳು ಅರ್ಧಂಬರ್ಧಕ್ಕೆ ನಿಂತಿದ್ವು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಮಾಡಿತ್ತು. ಸೂಪರ್ 3ಯಲ್ಲಿ ವರದಿ ಆಗ್ತಾ ಇದ್ದಂತೆ ಸಂಬಂಧಪಟ್ಟವರು ಅಲರ್ಟ್ ಆಗಿದ್ರು. ಮುಂದೆ ಆಗಿದ್ದೆಲ್ಲ ಮ್ಯಾಜಿಕ್. ಏನೇನಾಯ್ತು ದೃಶ್ಯದ ಸಮೇತ ಹೇಳ್ತಾ ಹೋಗ್ತೀವಿ ನೋಡಿ. ದೃಶ್ಯ 1, ವಸತಿ ಯೋಜನೆಯ 3ನೇ ಕಂತು ರಿಲೀಸ್. ಬಾಗಲಕೋಟೆಯ ಭಗವತಿ ಗ್ರಾಮದ 7 ಜನ ಫಲಾನುಭವಿಗಳಿಗೆ ಅಂಬೇಡ್ಕರ್ ವಸತಿ ಯೋಜನೆಯ 3ನೇ ಕಂತು ಹಣ ಬಂದಾಗಿತ್ತು. 16 ತಿಂಗಳಿಂದ ಅರ್ಧಂಬರ್ಧ ಮನೆ ಕಟ್ಟಿ ನಿಲ್ಲಿಸಿದ್ರು. ಉಳಿದ ಹಣಕ್ಕಾಗಿ ಪರದಾಡ್ತಾ ಇದ್ರು. ಸೂಪರ್ 3 ಎಂಟ್ರಿ ಬೆನ್ನಲ್ಲೇ ಅಂಬೇಡ್ಕರ್ ವಸತಿ ಯೋಜನೆಯ 3ನೇ ಕಂತು ರಿಲೀಸ್ ಆಗಿದೆ. ದೃಶ್ಯ 2, ಪಾಸ್ಬುಕ್ನಲ್ಲಿ ಹಣ ಬಂದಿರೋದು ಖಚಿತ. ಹಣ ಬಿಡುಗಡೆ ಮಾಡಿರುವ ವಿಷಯವನ್ನ ನಮ್ಮ ಬಾಗಲಕೋಟೆ ಪ್ರತಿನಿಧಿ ಅಧಿಕಾರಿಗಳು ತಿಳಿಸಿದ್ದಾರೆ. ಕೂಡಲೇ ಅಲರ್ಟ್ ಆಗಿ ಭಗವತಿ ಗ್ರಾಮದ ಫಲಾನುಭವಿಗಳಿಗೆ ಸುದ್ದಿ ಮುಟ್ಟಿಸಿದ್ದಾರೆ. ಬ್ಯಾಂಕ್ಗೆ ಕರೆದೊಯ್ದು ಪಾಸ್ಬುಕ್ ಪ್ರಿಂಟ್ ಮಾಡಿಸಿದಾಗ 50,000 ರೂಪಾಯಿ ಅಕೌಂಟ್ಗೆ ಜಮೆ ಆಗಿದ್ದು ಕನ್ಫರ್ಮ್ ಆಯಿತು. ದೃಶ್ಯ 3, 50,000 ರೂಪಾಯಿ ವಿತ್ ಡ್ರಾ. ಅರ್ಧಂಬರ್ಧ ಮನೆ ಕಟ್ಟಿ ಕಂಗಾಲಾಗಿದ್ದ ಭಗವತಿ ಗ್ರಾಮದ ಸುರೇಶ್ ಚಿಮ್ಮಲಗಿ ಫುಲ್ ಖುಷಿಯಾಗಿದ್ರು. 50,000 ರೂಪಾಯಿ ವಿತ್ಡ್ರಾ ಮಾಡಿದ್ರು. ದೃಶ್ಯ 4, ಮನೆ ಕಾಮಗಾರಿ ಮತ್ತೆ ಶುರು. ದುಡ್ಡು ಬಿಡುಗಡೆ ಆಗ್ತಾ ಇದ್ದಂತೆ ಫಲಾನುಭವಿಗಳು ಅರ್ಧಂಬರ್ಧ ಕಟ್ಟಿದ್ದ ಮನೆ ಗೋಡೆ ಏರಿಸಲು ಶುರು ಮಾಡಿದ್ರು. ದೃಶ್ಯ 5, ಸೂಪರ್ 3ಗೆ ಫಲಾನುಭವಿಗಳ ಸೆಲ್ಯೂಟ್. 7 ಫಲಾನುಭವಿಗಳಿಗೂ 3ನೇ ಕಂತು ಬಿಡುಗಡೆಯಾಗಿದ್ದು ಇದು ರಿಪಬ್ಲಿಕ್ ಕನ್ನಡದ ಸೂಪರ್ 3ಯಿಂದ ಮಾತ್ರ ಸಾಧ್ಯವಾಗಿದ್ದು ಅಂತ ಫಲಾನುಭವಿಗಳು ಧನ್ಯವಾದ ತಿಳಿಸಿದ್ರು. 6 ಕನ್ನಡ ಚಲನವರಿಂದ ದಯವಿಟ್ಟು ಹೆಲ್ಪ್ ಆಗ್ಬೇಕು ನಮಗೆ. ಅವ್ರಲಿಂದನೇ ಈಗ ಅವ್ರು ಬಂದು ಪರಿಚಾರ ಮಾಡಿದ ನಂತರ ನಮಗೆ ಒಂದು ಬಿಲ್ ಆಗೈತಿ. ಈಗ ದಯವಿಟ್ಟು ಅದೊಂದು ಬಿಲ್ ಆಗಲಿ ಅಂತೇಳಿ 6 ಚಲನವರಿಂದ ಕಳ್ಕಳಿಂದ ಬೇಡ್ಕೊತೀವಿ. ಇದೇ ರೀತಿ ಬಂದಾದ್ರೂ ಮುಂದೆ ಅವ್ರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿ ನಾವು ತಿಳಿಸ್ತೀವಿ. 6 ಕನ್ನಡವ್ರು ಮಾಡಿದ್ರಿಂದ ನಮ್ಗೆ ಅನುಕೂಲ ಆಗೈತಿ ಸರ್. 2 ಕಂತು ಬಂದಿದ್ದು, 3ನೇ ಕಂತು ನಿಂತಿತ್ತು ಸರ್. ನಾವು ಭಗವತಿಂತ್ರ ಮಾಡಿರೋದು ಸರ್. ಆದ್ರೆ 3ನೇ ಕಂತು ನಿಂತು ಸರ್ 6 ಕನ್ನಡದವ್ರಿಗೆ ಕಳಿಸಿದ್ದು ಸರ್ಗೆ. ಅವ್ರು ಬಂದುಬಿಟ್ಟು ಪ್ರಸಾರ ಮಾಡಿದ್ರು. ಪ್ರಸಾರ ಮಾಡಿದ ತಕ್ಷಣ 2 ದಿವಸದಲ್ಲಿ ನಮ್ಗೆ ಅಮೌಂಟ್ ಬಂತು. ಈಗ 6 ಕನ್ನಡ ಬಂದು ಈ 3 ದಿವಸ ಬಂದು ಹಾಕಿದ್ದಕ್ಕೆ ಅವ್ರಿಗೆ 6 ಕನ್ನಡದವ್ರಿಗೆ ಧನ್ಯವಾದ ತಿಳಿಸ್ತೀವಿ ಸರ್. ತುಂಬ ಧನ್ಯವಾದ. ಬಾಗಲಕೋಟೆಯಲ್ಲಿ ಸೂಪರ್ 3 ಹಲ್ಚಲ್. 2 ವಸತಿ ಯೋಜನೆಯ 3 ಕಂತಿನ ಹಣ ರಿಲೀಸ್. ಸೂಪರ್ 3 ಮಾಡಿದ್ದು ಭಗವತಿ ಗ್ರಾಮದ 7 ಜನರ ಫಲಾನುಭವಿಗಳ ಕಷ್ಟವನ್ನ. ಆದರೆ ಎಚ್ಚೆತ್ತ ಅಧಿಕಾರಿಗಳು ಜಿಲ್ಲಾದ್ಯಂತ ಬಾಕಿ ಉಳಿದಿದ್ದ ಹಣ ಬಿಡುಗಡೆ ಮಾಡಿದ್ದಾರೆ. ಬಸವ ವಸತಿ ಯೋಜನೆಯಡಿ ಅರ್ಧಂಬರ್ಧ ಕಟ್ಟಿದ್ದ 1050 ಮನೆಗಳಿಗೆ 3ನೇ ಕಂತು ಬಿಡುಗಡೆಯಾಗಿದೆ. ಇನ್ನು ಅಂಬೇಡ್ಕರ್ ವಸತಿ ಯೋಜನೆಯಡಿ ಅರ್ಧಂಬರ್ಧ ಕಟ್ಟಿದ್ದ 812 ಮನೆಗಳಿಗೆ 3ನೇ ಕಂತಿನ ಹಣ ಬಿಡುಗಡೆಯಾಗಿದ್ದು ಫಲಾನುಭವಿಗಳು ಫುಲ್ ಖುಷಿಯಾಗಿದ್ದಾರೆ. ಕೇವಲ 1 ಕಂತು ಮಾತ್ರ ಬಾಕಿ ಇದ್ದು ಅದು ಕೂಡ ಶೀಘ್ರದಲ್ಲೇ ಬಿಡುಗಡೆಯಾಗಲಿದೆ. ಏನೇ ಆಗಲಿ 9 ತಿಂಗಳಿಂದ 3ನೇ ಕಂತು ಬಿಡುಗಡೆಯಾಗದೆ ಕಂಗಾಲಾಗಿದ್ದ ಜನರಿಗೆ ಸೂಪರ್ 3 ಪರಿಹಾರ ಕೊಟ್ಟಿದೆ. ಇದು ಸೂಪರ್ 3ಗೆ ಬೇರೆ ಯಾರೂ ಟಾರ್ಗೆಟ್ ಇಲ್ಲ. ನಿಮ್ಮ ಸಮಸ್ಯೆಗಳೇ ಸೂಪರ್ 3 ಟಾರ್ಗೆಟ್. ಬಾಗಲಕೋಟೆಯಿಂದ ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ. ದಿನಾಂಕ 1/12/2024 ಸಮಯ ಮಧ್ಯಾಹ್ನ 12 ಕಂತಿನ ಹಣಕ್ಕೆ ಬಿದ್ದಿತ್ತು ಬ್ರೇಕ್.
ಎಸ್, ಬಾಗಲಕೋಟೆ ತಾಲೂಕಿನ ಭಗವತಿ ಗ್ರಾಮದಲ್ಲಿ 8ರಿಂದ 9 ಮನೆಗಳನ್ನ ಅರ್ಧಂಬರ್ಧ ಕಟ್ಟಿದ್ರು. ಇವರು ಹಳೆ ಮನೆಯಲ್ಲಿ ಹಂಗೋ ಹಿಂಗೋ ಇದ್ರು. ಆದ್ರೆ ಸರ್ಕಾರದ ವಸತಿ ಯೋಜನೆಯಲ್ಲಿ ಮನೆಗೆ ಹಣ ಕೊಡ್ತೀವಿ, ಮನೆ ಕಟ್ಕೊಳ್ಳಿ ಅಂದ್ರು. ಗ್ರಾಮ ಪಂಚಾಯಿತಿಯವರು ಅಂಬೇಡ್ಕರ್ ಬಸವ ವಸತಿ ಯೋಜನೆಯಲ್ಲಿ ಫಲಾನುಭವಿಗಳನ್ನ ಗುರುತಿಸಿದ್ರು. ಮೊದಲ ಕಂತಿನ ಹಣ ಬಿಡುಗಡೆ ಆಯಿತು. ಆಮೇಲೆ GPS ಮಾಡಿಕೊಂಡು ಹೋದ್ರು. ಆಮೇಲೆ ಹಣವೇ ಬರಲಿಲ್ಲ. ಹೀಗಾಗಿ ಜಿಲ್ಲೆಯಲ್ಲಿ ಸಾವಿರಾರು ಮನೆಗಳು ಅರ್ಧಂಬರ್ಧಕ್ಕೆ ನಿಂತಿದ್ವು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಮಾಡಿತ್ತು. ಸೂಪರ್ 3ಯಲ್ಲಿ ವರದಿ ಆಗ್ತಾ ಇದ್ದಂತೆ ಸಂಬಂಧಪಟ್ಟವರು ಅಲರ್ಟ್ ಆಗಿದ್ರು. ಮುಂದೆ ಆಗಿದ್ದೆಲ್ಲ ಮ್ಯಾಜಿಕ್. ಏನೇನಾಯ್ತು ದೃಶ್ಯದ ಸಮೇತ ಹೇಳ್ತಾ ಹೋಗ್ತೀವಿ ನೋಡಿ. ದೃಶ್ಯ 1, ವಸತಿ ಯೋಜನೆಯ 3ನೇ ಕಂತು ರಿಲೀಸ್. ಬಾಗಲಕೋಟೆಯ ಭಗವತಿ ಗ್ರಾಮದ 7 ಜನ ಫಲಾನುಭವಿಗಳಿಗೆ ಅಂಬೇಡ್ಕರ್ ವಸತಿ ಯೋಜನೆಯ 3ನೇ ಕಂತು ಹಣ ಬಂದಾಗಿತ್ತು. 16 ತಿಂಗಳಿಂದ ಅರ್ಧಂಬರ್ಧ ಮನೆ ಕಟ್ಟಿ ನಿಲ್ಲಿಸಿದ್ರು. ಉಳಿದ ಹಣಕ್ಕಾಗಿ ಪರದಾಡ್ತಾ ಇದ್ರು. ಸೂಪರ್ 3 ಎಂಟ್ರಿ ಬೆನ್ನಲ್ಲೇ ಅಂಬೇಡ್ಕರ್ ವಸತಿ ಯೋಜನೆಯ 3ನೇ ಕಂತು ರಿಲೀಸ್ ಆಗಿದೆ. ದೃಶ್ಯ 2, ಪಾಸ್ಬುಕ್ನಲ್ಲಿ ಹಣ ಬಂದಿರೋದು ಖಚಿತ. ಹಣ ಬಿಡುಗಡೆ ಮಾಡಿರುವ ವಿಷಯವನ್ನ ನಮ್ಮ ಬಾಗಲಕೋಟೆ ಪ್ರತಿನಿಧಿ ಅಧಿಕಾರಿಗಳು ತಿಳಿಸಿದ್ದಾರೆ. ಕೂಡಲೇ ಅಲರ್ಟ್ ಆಗಿ ಭಗವತಿ ಗ್ರಾಮದ ಫಲಾನುಭವಿಗಳಿಗೆ ಸುದ್ದಿ ಮುಟ್ಟಿಸಿದ್ದಾರೆ. ಬ್ಯಾಂಕ್ಗೆ ಕರೆದೊಯ್ದು ಪಾಸ್ಬುಕ್ ಪ್ರಿಂಟ್ ಮಾಡಿಸಿದಾಗ 50,000 ರೂಪಾಯಿ ಅಕೌಂಟ್ಗೆ ಜಮೆ ಆಗಿದ್ದು ಕನ್ಫರ್ಮ್ ಆಯಿತು. ದೃಶ್ಯ 3, 50,000 ರೂಪಾಯಿ ವಿತ್ ಡ್ರಾ. ಅರ್ಧಂಬರ್ಧ ಮನೆ ಕಟ್ಟಿ ಕಂಗಾಲಾಗಿದ್ದ ಭಗವತಿ ಗ್ರಾಮದ ಸುರೇಶ್ ಚಿಮ್ಮಲಗಿ ಫುಲ್ ಖುಷಿಯಾಗಿದ್ರು. 50,000 ರೂಪಾಯಿ ವಿತ್ಡ್ರಾ ಮಾಡಿದ್ರು. ದೃಶ್ಯ 4, ಮನೆ ಕಾಮಗಾರಿ ಮತ್ತೆ ಶುರು. ದುಡ್ಡು ಬಿಡುಗಡೆ ಆಗ್ತಾ ಇದ್ದಂತೆ ಫಲಾನುಭವಿಗಳು ಅರ್ಧಂಬರ್ಧ ಕಟ್ಟಿದ್ದ ಮನೆ ಗೋಡೆ ಏರಿಸಲು ಶುರು ಮಾಡಿದ್ರು. ದೃಶ್ಯ 5, ಸೂಪರ್ 3ಗೆ ಫಲಾನುಭವಿಗಳ ಸೆಲ್ಯೂಟ್. 7 ಫಲಾನುಭವಿಗಳಿಗೂ 3ನೇ ಕಂತು ಬಿಡುಗಡೆಯಾಗಿದ್ದು ಇದು ರಿಪಬ್ಲಿಕ್ ಕನ್ನಡದ ಸೂಪರ್ 3ಯಿಂದ ಮಾತ್ರ ಸಾಧ್ಯವಾಗಿದ್ದು ಅಂತ ಫಲಾನುಭವಿಗಳು ಧನ್ಯವಾದ ತಿಳಿಸಿದ್ರು. 6 ಕನ್ನಡ ಚಲನವರಿಂದ ದಯವಿಟ್ಟು ಹೆಲ್ಪ್ ಆಗ್ಬೇಕು ನಮಗೆ. ಅವ್ರಲಿಂದನೇ ಈಗ ಅವ್ರು ಬಂದು ಪರಿಚಾರ ಮಾಡಿದ ನಂತರ ನಮಗೆ ಒಂದು ಬಿಲ್ ಆಗೈತಿ. ಈಗ ದಯವಿಟ್ಟು ಅದೊಂದು ಬಿಲ್ ಆಗಲಿ ಅಂತೇಳಿ 6 ಚಲನವರಿಂದ ಕಳ್ಕಳಿಂದ ಬೇಡ್ಕೊತೀವಿ. ಇದೇ ರೀತಿ ಬಂದಾದ್ರೂ ಮುಂದೆ ಅವ್ರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿ ನಾವು ತಿಳಿಸ್ತೀವಿ. 6 ಕನ್ನಡವ್ರು ಮಾಡಿದ್ರಿಂದ ನಮ್ಗೆ ಅನುಕೂಲ ಆಗೈತಿ. ಸರ್ 2 ಕಂತು ಬಂದಿದ್ದು, 3ನೇ ಕಂತು ನಿಂತಿತ್ತು ಸರ್. ನಾವು ಭಗವತಿಂತ್ರ ಮಾಡಿದ್ದು ಸರ್. ಆದ್ರೆ 3ನೇ ಕಂತು ನಿಂತು ಸರ್ 6 ಕನ್ನಡದವ್ರಿಗೆ ಕಳಿಸಿದ್ದು ಸರ್ಗೆ. ಅವ್ರು ಬಂದುಬಿಟ್ಟು ಪ್ರಸಾರ ಮಾಡಿದ್ರು. ಪ್ರಸಾರ ಮಾಡಿದ ತಕ್ಷಣ 2 ದಿವಸದಲ್ಲಿ ನಮ್ಗೆ ಅಮೌಂಟ್ ಬಂತು. ಈಗ 6 ಕನ್ನಡ ಬಂದು ಈ 3 ದಿವಸ ಬಂದು ಹಾಕಿದ್ದಕ್ಕೆ ಅವ್ರಿಗೆ 6 ಕನ್ನಡದವ್ರಿಗೆ ಧನ್ಯವಾದ ತಿಳಿಸ್ತೀವಿ ಸರ್. ತುಂಬ ಧನ್ಯವಾದ. ಬಾಗಲಕೋಟೆಯಲ್ಲಿ ಸೂಪರ್ 3 ಹಲ್ಚಲ್. 2 ವಸತಿ ಯೋಜನೆಯ 3 ಕಂತಿನ ಹಣ ರಿಲೀಸ್. ಸೂಪರ್ 3 ಮಾಡಿದ್ದು ಭಗವತಿ ಗ್ರಾಮದ 7 ಜನರ ಫಲಾನುಭವಿಗಳ ಕಷ್ಟವನ್ನ. ಆದರೆ ಎಚ್ಚೆತ್ತ ಅಧಿಕಾರಿಗಳು ಜಿಲ್ಲಾದ್ಯಂತ ಬಾಕಿ ಉಳಿದಿದ್ದ ಹಣ ಬಿಡುಗಡೆ ಮಾಡಿದ್ದಾರೆ. ಬಸವ ವಸತಿ ಯೋಜನೆಯಡಿ ಅರ್ಧಂಬರ್ಧ ಕಟ್ಟಿದ್ದ 1050 ಮನೆಗಳಿಗೆ 3ನೇ ಕಂತು ಬಿಡುಗಡೆಯಾಗಿದೆ. ಇನ್ನು ಅಂಬೇಡ್ಕರ್ ವಸತಿ ಯೋಜನೆಯಡಿ ಅರ್ಧಂಬರ್ಧ ಕಟ್ಟಿದ್ದ 812 ಮನೆಗಳಿಗೆ 3ನೇ ಕಂತಿನ ಹಣ ಬಿಡುಗಡೆಯಾಗಿದ್ದು ಫಲಾನುಭವಿಗಳು ಫುಲ್ ಖುಷಿಯಾಗಿದ್ದಾರೆ. ಕೇವಲ 1 ಕಂತು ಮಾತ್ರ ಬಾಕಿ ಇದ್ದು ಅದು ಕೂಡ ಶೀಘ್ರದಲ್ಲೇ ಬಿಡುಗಡೆಯಾಗಲಿದೆ. ಏನೇ ಆಗಲಿ 9 ತಿಂಗಳಿಂದ 3ನೇ ಕಂತು ಬಿಡುಗಡೆಯಾಗದೆ ಕಂಗಾಲಾಗಿದ್ದ ಜನರಿಗೆ ಸೂಪರ್ 3 ಪರಿಹಾರ ಕೊಟ್ಟಿದೆ. ಇದು ಸೂಪರ್ 3ಗೆ ಬೇರೆ ಯಾರೂ ಟಾರ್ಗೆಟ್ ಇಲ್ಲ. ನಿಮ್ಮ ಸಮಸ್ಯೆಗಳೇ ಸೂಪರ್ 3 ಟಾರ್ಗೆಟ್. ಬಾಗಲಕೋಟೆಯಿಂದ ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ. ದಿನಾಂಕ 1/12/2024. ಸಮಯ ಮಧ್ಯಾಹ್ನ 12. ಕಂತಿನ ಹಣಕ್ಕೆ ಬಿದ್ದಿತ್ತು ಬ್ರೇಕ್. ಎಸ್, ಬಾಗಲಕೋಟೆ ತಾಲೂಕಿನ ಭಗವತಿ ಗ್ರಾಮದಲ್ಲಿ 8ರಿಂದ 9 ಮನೆಗಳನ್ನ ಅರ್ಧಂಬರ್ಧ ಕಟ್ಟಿದ್ರು. ಇವರು ಹಳೆ ಮನೆಯಲ್ಲಿ ಹಂಗೋ ಹಿಂಗೋ ಇದ್ರು.
ಆದರೆ ಸರ್ಕಾರದ ವಸತಿ ಯೋಜನೆಯಲ್ಲಿ ಮನೆಗೆ ಹಣ ಕೊಡ್ತೀವಿ, ಮನೆ ಕಟ್ಕೊಳ್ಳಿ ಅಂದ್ರು.